ಹಿಂದೆ ಪತಿಯ ಜೊತೆಗೆ ವನವಾಸಕ್ಕೆ ಹೊರಟಾಗ ನಾನು ದುಃಖಿಸಲಿಲ್ಲ. ಪತಿಯ ಜೊತೆ ಆ ವನವಾಸ ಕಷ್ಟವಾಗಿ ಕಾಣಲಿಲ್ಲ. ಆದರೆ ಈಗ ಪತಿಯಿಂದ ದೂರವಾಗಿ ನಾನು ಹೇಗೆ ಬದುಕಿರಲಿ? ಪ್ರಿಯ ಜನರಿಂದ ದೂರವಾಗಿ ನಾನು ಹೇಗೆ ಜೀವ ಹಿಡಿದಿರಲಿ? ಇಲ್ಲ ಲಕ್ಷ್ಮಣ, ಇಲ್ಲ, ನಾನು ಬದುಕಿರಲಾರೆ. ಯಾರಿಗಾಗಿ ಬದುಕಬೇಕು? ಏತಕ್ಕೆ ಬದುಕಬೇಕು? ನಾನು ಈ ಗಂಗೆಯ ಜಲದಲ್ಲಿ ನನ್ನ ಶರೀರವನ್ನು ವಿಸರ್ಜಿಸಿ ಬಿಡುತ್ತೇನೆ. ಕೂಡದು ಅತ್ತಿಗೆ, ಕೂಡದು. ನಿಮ್ಮ ಹೊಟ್ಟೆಯಲ್ಲಿರುವ ರಘುವಂಶದ ಕುಡಿಯನ್ನು ನೀವೇ ನಿಮ್ಮ ಕೈಯಾರ ಕೊಲ್ಲುತ್ತೀರಾ? ಹೌದು ಲಕ್ಷ್ಮಣ, ಮರೆತೇ ಬಿಟ್ಟಿದ್ದೆ. ಇನ್ನೊಂದು ಜೀವವನ್ನು ಕೊಲ್ಲುವ ಅಧಿಕಾರ ನನಗಿಲ್ಲ. ಆದರೆ ಲಕ್ಷ್ಮಣ, ಲಂಕೆಯಲ್ಲಿ ಅಗ್ನಿ ಪ್ರವೇಶ ಮಾಡಿದಾಗ ನೀನೇ ಇದ್ದೆಯಲ್ಲ. ಸ್ವತಃ ಅಗ್ನಿದೇವನೇ ಬಂದು ನಾನು ಪರಿಶುದ್ಧಳಾಗಿದ್ದೇನೆ ಎಂದು ಘೋಷಿಸಿದನಲ್ಲವೇ? ಆದರೂ ನನ್ನ ಪತಿಗೆ, ಧರ್ಮಾತ್ಮನಾದ ಶ್ರೀರಾಮಚಂದ್ರನಿಗೆ ನನ್ನ ಮೇಲೆ ಸಂದೇಹ ಬಂತೆ. ಸಂದೇಹವಿಲ್ಲ ಅತ್ತಿಗೆ. ಸಹೋದರ ರಾಮಚಂದ್ರನಿಗೆ ನೀವು ಪವಿತ್ರರೆಂದು ಚೆನ್ನಾಗಿ ಗೊತ್ತು. ಆದರೆ ಅಜ್ಞಾನಿಯಾದ ಅಲ್ಪನೊಬ್ಬನ ಅಪವಾದದಿಂದ, ಅತಿ ಸಂಕಟದಿಂದ ಇಂತಹ ನಿರ್ಧಾರ ಮಾಡಿಬಿಟ್ಟ. ನಾವೆಲ್ಲ ಸಹೋದರರು ಪರಿಪರಿಯಾಗಿ ಹೇಳಿದರೂ ಅವನ ನಿರ್ಧಾರ ಕದಲಲಿಲ್ಲ. ವಂಶದ ಕೀರ್ತಿಗಾಗಿ ಅವನು ಯಾರನ್ನು ಬೇಕಾದರೂ ಏನನ್ನು ಬೇಕಾದರೂ ತ್ಯಾಗ ಮಾಡುವುದಾಗಿ ಹೇಳಿದ. ಹೌದು ಲಕ್ಷ್ಮಣ, ಶ್ರೀರಾಮಚಂದ್ರ ಸೀತೆಯ ಪತಿಗಿಂತ ಹೆಚ್ಚಾಗಿ ಅಯೋಧ್ಯೆಯ ಮಹಾರಾಜ, ಇಕ್ಷ್ವಾಕು ವಂಶದ ಚಕ್ರವರ್ತಿ. ಪತಿಯ ಕರ್ತವ್ಯಕ್ಕಿಂತ ಮಹಾರಾಜನ ಕರ್ತವ್ಯವೇ ಹೆಚ್ಚು. ಆದರೆ ವಂಶದ ಕೀರ್ತಿ ಉಳಿಸಲು ಹೋಗಿ ನನ್ನ ಸಹೋದರ ರಾಮಚಂದ್ರ ಅಬಲೆಯಾದ ಪತ್ನಿಯನ್ನು ನಿರ್ದಯೆಯಿಂದ ತ್ಯಜಿಸಿದನೆಂಬ ಅಪಕೀರ್ತಿಗೆ ಗುರಿಯಾದ. ಬೇಡ ಲಕ್ಷ್ಮಣ, ಹಾಗೆ ಹೇಳಬೇಡ. ನನ್ನ ಸ್ವಾಮಿ ಎಂದಿಗೂ ಅಪಕೀರ್ತಿಗೆ ಗುರಿಯಾಗಬಾರದು. ಲಕ್ಷ್ಮಣ, ಇನ್ನು ತಡ ಮಾಡಬೇಡ. ತಮ್ಮ ಆಜ್ಞೆಯನ್ನು ಪಾಲಿಸಲು ತಡ ಮಾಡಿದೆ ಎಂದು ನಿನ್ನ ಸೋದರ ನಿನ್ನ ಮೇಲೆ ಕೋಪಿಸಿಕೊಳ್ಳಬಹುದು. ಹೊರಡು. ನನ್ನನ್ನು ಈ ಅರಣ್ಯದ ಪಾಲಿಗೆ ಒಪ್ಪಿಸಿ ಹೊರಟು ಹೋಗು. ಒಂದು ಮಾತು. ಹೇಳಿ ಅತ್ತಿಗೆ. ನನ್ನ ಪರವಾಗಿ ನೀನು ನನ್ನ ಸ್ವಾಮಿಗೆ ಮತ್ತು ಅತ್ತೆಯರಿಗೆ ಪ್ರಣಾಮಗಳನ್ನು ಸಲ್ಲಿಸು. ಈಗ ನಾನು ಹೇಳುವ ಮಾತುಗಳನ್ನು ನಾನು ಹೇಳಿದಂತೆಯೇ ನನ್ನ ಸ್ವಾಮಿಗೆ ಹೇಳು. ಸ್ವಾಮಿ, ನಾನು ಪರಿಶುದ್ಧಳೆಂದು ತಿಳಿದಿದ್ದರೂ ನನ್ನನ್ನು ತೊರೆದ ನಿಮ್ಮ ಮೇಲೆ ನನಗೆ ಬೇಸರವಿಲ್ಲ. ನಿಮ್ಮ ಕೀರ್ತಿಗೆ ಕಳಂಕ ಬಾರದಂತೆ ಕಾಪಾಡುವುದು ನನ್ನ ಕರ್ತವ್ಯವೂ ಹೌದು. ನೀವು ನಂಬಿದ ಧರ್ಮ ನಿಮ್ಮನ್ನು ಕಾಪಾಡಲಿ. ನಿಮ್ಮ ಕೀರ್ತಿಯ ಅಜರಾಮರವಾಗಲಿ. ನನ್ನ ಅಗಲಿಕೆಯ ದುಃಖವನ್ನು ಮರೆತು ಪ್ರಜಾಪಾಲನೆಯ ಕರ್ತವ್ಯವನ್ನು ನಿರ್ವಹಿಸಿ. ಈ ಹತಭಾಗಿನಿ ಸೀತೆಯ ಪ್ರಾಣ ಸದಾ ನಿಮ್ಮ ಪವಿತ್ರ ಪಾದಗಳಲ್ಲಿ ಇರುವಂತೆ ಅನುಗ್ರಹಿಸಿ. ಹೀಗೆಂದು ನಿನ್ನ ಸೋದರನಿಗೆ ಹೇಳು ಲಕ್ಷ್ಮಣ. ಹೇಳುತ್ತೇನೆ ಅತ್ತಿಗೆ. ತಡವಾಗುತ್ತದೆ, ಇನ್ನು ನೀನು ಹೊರಡು. ನನ್ನನ್ನು ಕ್ಷಮಿಸಿ ಅತ್ತಿಗೆ, ಕ್ಷಮಿಸಿ. ಲಕ್ಷ್ಮಣ, ನೀನು ಯಾವ ಅಪರಾಧವನ್ನೂ ಮಾಡಿಲ್ಲ.
ಧರ್ಮಾತ್ಮನಾದ ನಿನ್ನ ಸೋದರನ ಆಜ್ಞೆಯನ್ನು ಪಾಲಿಸಿದೆ ಅಷ್ಟೇ. ನಿನಗೆ ಮಂಗಳವಾಗಲಿ. ನನ್ನ ಸೋದರಿಯರನ್ನು ಸಮಾಧಾನ ಮಾಡು. ಅದಕ್ಕೆ ಕಾರಣ ಲೋಕದ ಮಾತೆ. ಶೋಕಿಸುತ್ತಿಹಳು ಲೋಕ ಮಾತೆ, ಅದಕ್ಕೆ ಕಾರಣ ಲೋಕದ ಮಾತೆ. ಲೋಕದ ಜನರ ಕುಹಕದ ಮಾತೆ, ಅದಕ್ಕೆ ಕಾರಣ ಶೋಕಿಸುತ್ತಿಹಳು ಲೋಕ ಮಾತೆ. ಲೋಕದ ಜನರ ಕುಹಕದ ಮಾತೆ, ಅದಕ್ಕೆ ಕಾರಣ ಶೋಕಿಸುತ್ತಿಹಳು ಲೋಕ ಮಾತೆ. ಲೋಕ ಮಾತೆ ಶೋಕಿಸುತ್ತಿಹಳು, ಅದಕ್ಕೆ ಕಾರಣ ಲೋಕದ ಮಾತೆ. ಅಂದು ಅಗ್ನಿ ಪರೀಕ್ಷೆಯ ಗೆದ್ದಿಹ ಸೀತೆಗೆ, ಇಂದು ಸೋಲಾಯಿತೆ ಅಲ್ಪರ ಮಾತಿಗೆ. ಅಂದು ಅಗ್ನಿ ಪರೀಕ್ಷೆಯ ಗೆದ್ದಿಹ ಸೀತೆಗೆ, ಇಂದು ಸೋಲಾಯಿತೆ
ಅಲ್ಪರ ಮಾತಿಗೆ ಲೋಕದ ನಾಥನೇ ಪತಿಯಾಗಿದ್ದರು ಅರಣ್ಯದಿ ಅನಾಥಳಾಗಿ ಅಳುತ್ತಿಹವನಿತೆ. ಲೋಕದ ನಾಥನೇ ಪತಿಯಾಗಿದ್ದರು ಅರಣ್ಯದಿ ಅನಾಥಳಾಗಿ ಅಳುತ್ತಿಹವನಿತೆ. ಶೋಕಿಸುತ್ತಿಹಳು ಲೋಕಮಾತೆ, ಅದಕ್ಕೆ ಕಾರಣ ಲೋಕದ ಮಾತೆ. ಲೋಕದ ಜನರ ಕುಹಕದ ಮಾತೆ, ಅದಕ್ಕೆ ಕಾರಣ ಶೋಕಿಸುತ್ತಿಹಳು ಲೋಕಮಾತೆ. ಸೋದರಿ ಊರ್ಮಿಳೆ, ಲಕ್ಷ್ಮಣನು ಗಂಗಾ ತೀರದಿಂದ ಹಿಂತಿರುಗಿ ಬಂದನೆ. ಸೀತೆಯನ್ನು ಎಲ್ಲಿ ಬಿಟ್ಟು ಬಂದನಂತೆ? ಈಗ ಸೀತೆ ಹೇಗಿದ್ದಾಳಂತೆ? ಇಲ್ಲ ಸೋದರಿಯರೇ, ನನ್ನ ಪತಿ ಇನ್ನೂ ಹಿಂದಿರುಗಿ ಬಂದಿಲ್ಲ. ಸೂರ್ಯೋದಯದಿಂದ ಅವರ ಬರುವಿಕೆಗಾಗಿ ಕಾದು ಕಾದು ಈಗ ಇಲ್ಲಿಗೆ ಬಂದೆ. ಈ ಅರಮನೆಯಲ್ಲಿ ಎಲ್ಲರೂ ನಿರೀಕ್ಷೆಯ ಭಾರದಿಂದ ಕುಸಿದು ಹೋಗಿದ್ದಾರೆ. ಯಾರಿಗೂ ಯಾವ ಕಾರ್ಯದಲ್ಲೂ ಮನಸ್ಸಿಲ್ಲ. ನನ್ನ ಪತಿ, ಮಾಂಡವಿಯ ಪತಿ, ಯಾರೊಡನೆಯೂ ಮಾತನಾಡದೆ ದುಃಖದಲ್ಲಿ ಮುಳುಗಿ ಹೋಗಿದ್ದಾರೆ. ಯಾರು ಯಾರಿಗೂ ಸಮಾಧಾನ ಹೇಳುವ ಸ್ಥಿತಿಯಲ್ಲಿಲ್ಲ. ನನ್ನ ಪತಿ ಸೀತೆಗೆ ಹೇಗೆ ಆ ವಿಷಯವನ್ನು ತಿಳಿಸುತ್ತಾರೋ, ಅವಳು ಅದೆಷ್ಟು ದುಃಖ ಪಡುತ್ತಾಳೋ ಅದನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನಮಗೆ ಕಲ್ಪಿಸಿಕೊಳ್ಳುವುದು ಕಷ್ಟವಾಗುತ್ತಿದೆ, ಆದರೆ ಅದನ್ನು ಅರಗಿಸಿಕೊಳ್ಳಲಾಗದೆ ಸೀತೆ ಅದೆಷ್ಟು ನೋವು ತಿನ್ನುತ್ತಿರಬಹುದು. ಅಯ್ಯೋ, ನಮ್ಮ ಸೋದರಿ ಸೀತೆಗೆ ಇದೆಂತ ದುರಾದೃಷ್ಟ ಪ್ರಾಪ್ತವಾಯಿತು. ಅತ್ತೆಯವರ ದುಃಖವನ್ನು ನೋಡಲಾಗುತ್ತಿಲ್ಲ. ಅವರಿಗೆ ಸಮಾಧಾನ ಮಾಡುವುದಿರಲಿ, ಅವರನ್ನು ಕಂಡರೆ ನಮ್ಮ ದುಃಖವೇ ಮಿತಿ ಮೀರುತ್ತಿದೆ. ಸೋದರಿಯರೇ, ನಾವು ಇನ್ನೆಂದು ನಮ್ಮ ಸೋದರಿ ಸೀತೆಯನ್ನು ನೋಡಲಾಗುವುದಿಲ್ಲವೇ? ಅಷ್ಟೊಂದು ನಿರಾಸೆ ಬೇಡ ಊರ್ಮಿಳೆ. 14 ವರ್ಷಗಳ ವನವಾಸ ಕಾಲವನ್ನು ಕ್ಷೇಮವಾಗಿ ಮುಗಿಸಿ ಬಂದಂತೆ ಅವಳು ಈ ಕಷ್ಟ ಕಾಲವನ್ನು ಕ್ಷೇಮವಾಗಿ ಮುಗಿಸಿ ಬರುವಳೆಂದು ಭಾವಿಸಬೇಕು. ನಿಜವಾಗಿಯೂ ಹಾಗಾಗುತ್ತದೆಯೇ? ದೇವರೇ, ಹಾಗಾದರೆ ಸಾಕು. ನಮ್ಮ ಸಹೋದರಿ ಸೀತೆ ಮರಳಿ ಈ ಅರಮನೆಗೆ ಬಂದರೆ ಸಾಕು. ಪ್ರಣಾಮಗಳು. ಆಯುಷ್ಮಾನ್ ಭವ. ಗುರುಗಳೇ, ನಾವು ದುಃಖದಿಂದ ತಳಮಳಿಸುತ್ತಿರುವ ಗರ್ಭಿಣಿಯಾದ ತೇಜಸ್ವಿ ಸ್ತ್ರೀಯನ್ನು ನೋಡಿದೆವು. ಸಾಕ್ಷಾತ್ ಲಕ್ಷ್ಮಿಯಂತಿರುವ ಅವರು ಒಂಟಿಯಾಗಿ ರೋಧಿಸುತ್ತಿದ್ದರು. ನೀವು ಅವಳನ್ನು ಎಲ್ಲಿ ನೋಡಿದಿರಿ? ಗಂಗಾ ನದಿಯ ತೀರದಲ್ಲಿ. ಅವರ ದುಃಖ ಅಪಾರವಾಗಿದೆ ಗುರುಗಳೇ. ಅನಾಥೆಯಂತೆ ದಿಗ್ಭ್ರಾಂತಿಗೊಂಡಿದ್ದಾರೆ. ಆದರೆ ಅವರು ಸಾಧಾರಣ ಸ್ತ್ರೀಯಂತೆ ಕಾಣುತ್ತಿಲ್ಲ ಗುರುಗಳೇ. ಅವರಿಗೆ ಬಹುಶಃ ಈಗ ಆಶ್ರಯ ಅತ್ಯಂತ ಅಗತ್ಯವಾಗಿದೆ ಗುರುಗಳೇ.
ಸಾಧ್ವಿ, ಸಮಾಧಾನ ತಂದುಕೋ ತಾಯಿ. ನನ್ನನ್ನು ವಾಲ್ಮೀಕಿ ಎಂದು ಕರೆಯುತ್ತಾರೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.